ಈ 8th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಟೂ ಸಾಲಿಡ್ ಕೋನ್ ಆಫ್ ರೇಡಿಯಸ್ ಈಕ್ವಲ್ ಟು ದಿ ಬೇಸ್ ರೇಡಿಯಸ್ ಆಫ್ ದ ಸಿಲಿಂಡರ್ ಆರ್ hollowed ಔಟ್ ಫ್ರಮ್ ಇಟ್ ಆಸ್ ಶೋನ್ ಇನ್ ದ ಫಿಗರ್. ಓಕೆ, ಸೊ ಇಲ್ಲಿ ನೀಟಾಗಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಸಿಲಿಂಡರ್ ಅಲ್ಲಿ ಓಕೆ ಎರಡು ಕೋನು, ಇದು ಒಂದು ಕೋನು ಆಮೇಲೆ ಇದು ಒಂದು ಕೋನ್ ನ ಕಟ್ ಮಾಡಿದ್ದಾರೆ. ಓಕೆ, ಆ ಸಿಲಿಂಡರ್ ಇಂದ ಈಗ ಏನ್ ಕೊಟ್ಟಿದ್ದಾರೆ, ದ ರೇಷಿಯೋ ಆಫ್ ದ ವಾಲ್ಯೂಮ್ ಆಫ್ ಕೋನ್ಸ್ ಈಸ್ 2:1. ಓಕೆ, ಸೊ ನಾನು ಇದನ್ನ ಕೋನ್ 1 ಅಂತ ಕರಿತೀನಿ, ಇದನ್ನ ಕೋನ್ 2 ಅಂತ ಕರಿತೀನಿ. ಸೊ ವಾಲ್ಯೂಮ್ ಆಫ್ ಕೋನ್ 1 ಅಂದ್ರೆ C1 ಡಿವೈಡೆಡ್ ಬೈ ಕೋನ್ 2 ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ 2:1 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಏನ್ ಕೊಟ್ಟಿದ್ದಾರೆ, ದ ಡಯಾಮೀಟರ್ ಅಂಡ್ ಹೈಟ್ ಆಫ್ ದ ಸಿಲಿಂಡರ್ ಆರ್ 6 ಸೆಂಟಿಮೀಟರ್ ಅಂಡ್ 21 ಸೆಂಟಿಮೀಟರ್. ಓಕೆ, ಸೊ ಹೈಟ್ ಆಫ್ ದ ಸಿಲಿಂಡರ್ 21 ಅಂತ ಕೊಟ್ಟಿದ್ದಾರೆ, ಡಯಾಮೀಟರ್ ಬಂದು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಫೈಂಡ್ ದ ಹೈಟ್ ಅಂಡ್ ವಾಲ್ಯೂಮ್ ಆಫ್ ಕೋನ್. ಓಕೆ, ಫಸ್ಟ್ ಹೈಟ್ ಆಫ್ ದ ಕೋನ್ ಕಂಡಿಡಿಬೇಕು, ಆಮೇಲೆ ವಾಲ್ಯೂಮ್ ಆಫ್ ಕೋನ್ ಕಂಡಿಡಿಬೇಕು. ಈಗ ನಮಗೆ ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನು, 1/3. ಓಕೆ, ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನು 1/3 pi r square h ಹೋಲ್ ಡಿವೈಡೆಡ್ ಬೈ 1/3 pi r square h. ಈಗ ನೀವು ನೋಡಿದ್ರೆ ಓಕೆ, ಸೊ ಇಬ್ಬರದು ರೇಡಿಯಸ್ ಸೇಮ್ ಅಂತ ಕೊಟ್ಟಿದ್ದಾರೆ. ಓಕೆ, ದ ಟೂ ಸಾಲಿಡ್ ಕೋನ್ ಆಫ್ ರೇಡಿಯಸ್ ಈಕ್ವಲ್ ಟು ದಿ ಬೇಸ್ ಆಫ್ ದ ಸಿಲಿಂಡರ್. ಓಕೆ, ಇವರಿಬ್ಬರು ರೇಡಿಯಸ್ ಸೇಮ್, ಕೋನ್ ಒಂದು ಕೋನ್ 2 ರೇಡಿಯಸ್ ಸೇಮ್ ಅಂದ್ರೆ ಓಕೆ, ಸೊ ಅವಾಗ ಏನಾಯ್ತು, ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಪೈ ಕ್ಯಾನ್ಸಲ್ ಆಯ್ತು, 1/3 ಕ್ಯಾನ್ಸಲ್ ಆಯ್ತು. ಈಗ ಹೈಟ್ ಒಂದೇ ಡಿಫ್ರೆನ್ಸ್ ಇರೋದು, ಇದನ್ನ ನಾನು H1 ಅಂತ ತಗೋತೀನಿ, ಇದನ್ನ H2 ಅಂತ ತಗೋತೀನಿ. ಓಕೆ, ಸೊ ಇದಿಷ್ಟನ್ನ ನಾನು H1 ಅಂತ ತಗೋತೀನಿ, ಹೈಟ್ ಆಫ್ ಕೋನ್ 1. ಇದಿಷ್ಟು ಬಂದ್ಬಿಟ್ಟು ಹೈಟ್ ಆಫ್ ಕೋನ್ 2 ಅಂತ ತಗೋತೀನಿ. ಸೊ 2/1 ಅಂದ್ರೆ ಈಗ ನಥಿಂಗ್ ಬಟ್ ಏನ್ ಗೊತ್ತಾಯ್ತಂದ್ರೆ H1/H2 is equal to 2/1. ಇದನ್ನ ಹೆಂಗ್ ಬರೀಬಹುದು, H1:H2 is equal to 2:1. ಓಕೆ, ಸೊ ಈಗ ನಮಗೆ ನೋಡ್ರಿ ಟೋಟಲ್ ಹೈಟ್ ಗೊತ್ತಿದೆ. ಓಕೆ, ಇವರಿಬ್ಬರದು ಕೋನ್ ಟೋಟಲ್ ಹೈಟ್ ಏನು, ಟೋಟಲ್ ಹೈಟ್ ಆಫ್ ದ ಸಿಲಿಂಡರ್ 21 ಇದೆ. ಸೊ ಈಗ ನಾನು ಇಲ್ಲಿ ಬರಿತೀನಿ, ಟೋಟಲ್ ಬಂದ್ಬಿಟ್ಟು 21 ಸೆಂಟಿಮೀಟರ್ ಇದೆ. ಓಕೆ, ಸೊ ಈಗ ರೇಷಿಯೋ ಕೊಟ್ಟಾಗ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡ್ರಿ. ಓಕೆ, ಸೊ H1 ಬೇಕಂದ್ರೆ ಓಕೆ, ಟೋಟಲ್ ಎಷ್ಟಿದೆ ನೋಡಿ ರೇಷಿಯೋ, 2 + 1 ಎಷ್ಟಾಗುತ್ತೆ, 3 ಆಗುತ್ತೆ. ಇಲ್ಲಿ 3 ಬರಿತೀನಿ. ಆಮೇಲೆ H1 ವ್ಯಾಲ್ಯೂ ಏನಿದ್ದಂಗೆ 2 ಇದ್ದಂಗೆ ಅದನ್ನ ಮೇಲೆ ಬರಿತೀನಿ. ಓಕೆ, ಅರ್ಥ ಮಾಡ್ಕೊಳ್ರಿ. ಈ ರೇಷಿಯೋ ಟೋಟಲ್ ಮಾಡಿದ್ದು ಡಿನಾಮಿನೇಟರ್ ಅಲ್ಲಿ ಬರೀರಿ. ಓಕೆ, H1 ವ್ಯಾಲ್ಯೂ ಏನೈತೆ 2, ಅದನ್ನ ಇಲ್ಲಿ ಬರೀರಿ. ಓಕೆ, ಇಂಟು ಈಗ ಟೋಟಲ್ ಹೈಟ್ ಎಷ್ಟಿದೆ 21 ಇದೆ, 2/3 ಇಂಟು 21 ಮಾಡಿ. ಈಗ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 7 ಜಾ 2 7 ಜಾ 14 ಸೆಂಟಿಮೀಟರ್ ಆಯ್ತು. ಸೊ H1 ಬಂದ್ಬಿಟ್ಟು 14 ಆಯ್ತು. ಅದೇ ರೀತಿ H2 ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ 2 + 1 ಏನು 3 ಆಗುತ್ತೆ, 2 + 1 3 ಆಯ್ತು. H2 ವ್ಯಾಲ್ಯೂ ಏನಿದೆ 1 ಇದೆ, ಸೊ ಇಲ್ಲಿ 1 ಬರಿತೀನಿ. ಇಂಟು ಟೋಟಲ್ ಹೈಟ್ ಮಾಡ್ಬೇಕು, ಟೋಟಲ್ ಹೈಟ್ ಏನು 21, 3 1 ಜಾ 3 7 ಜಾ ಎಷ್ಟಾಯ್ತು 7 ಸೆಂಟಿಮೀಟರ್ ಆಯ್ತು. ಸೊ ಈಗ ನೀವು ನೋಡಿದ್ರೆ H1 ವ್ಯಾಲ್ಯೂ 14, H2 ವ್ಯಾಲ್ಯೂ 7. ಓಕೆ, ಇಲ್ಲಿ ಬರ್ದ್ ಬಿಡೋಣ, H1 ವ್ಯಾಲ್ಯೂ 14 ಅಂತ ಗೊತ್ತಾಯ್ತು, H2 ವ್ಯಾಲ್ಯೂ 7 ಅಂತ ಗೊತ್ತಾಯ್ತು. ಸೊ ಹೈಟ್ ಆಫ್ ದ ಕೋನ್ ಕಂಡಿಡಿದ್ವಿ. ಓಕೆ, ಸೊ ನಾನು ಈಗ ಏನ್ ಮಾಡ್ತೀನಿ, ಎರೇಸ್ ಮಾಡ್ಬಿಡ್ತೀನಿ. ಇವಾಗ ಈಗ ನೋಡ್ರಿ, ಈಗ ಏನೇನ್ ಕೊಟ್ಟಾನೆ, ಹೈಟ್ ಆಫ್ ದ ಸಿಲಿಂಡರ್ ಏನ್ ಕೊಟ್ಟಿದ್ದಾರೆ 21 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಡಯಾಮೀಟರ್ ಎಷ್ಟು 6 ಸೆಂಟಿಮೀಟರ್. ಸೊ ರೇಡಿಯಸ್ ಏನಾಗುತ್ತೆ D/2 ಅಂದ್ರೆ 6/2, 2 1 ಜಾ 2 3 ಜಾ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ ರೇಡಿಯಸ್ ಆಫ್ ಸಿಲಿಂಡರ್ ಮತ್ತೆ ರೇಡಿಯಸ್ ಆಫ್ ಕೋನ್ ಎಲ್ಲವೂ 3 ಸೆಂಟಿಮೀಟರ್. ಓಕೆ, ಈಗ ನಮಗೆ ಹೈಟ್ ಆಫ್ ಕೋನ್ 1 14, ಹೈಟ್ ಆಫ್ ಕೋನ್ 7 ಅಂತ ಗೊತ್ತು. ಈಗ ವಾಲ್ಯೂಮ್ ಆಫ್ ಕೋನ್ಸ್ ಇಬ್ಬರು ವಾಲ್ಯೂಮ್ ಕಂಡಿಡ್ಬೇಕು. ಸೊ ಈಗ ನಾನು ಫಸ್ಟ್ ವಾಲ್ಯೂಮ್ ಆಫ್ ಕೋನ್ 1 ಕಂಡಿಡ್ತೀನಿ. ವಾಲ್ಯೂಮ್ ಆಫ್ ಓಕೆ, ವಾಲ್ಯೂಮ್ ಆಫ್ ಕೋನ್ 1 is equal to ಫಾರ್ಮುಲಾ ಏನು 1/3 pi r square h. ಈಗ 1/3 ಪೈ ವ್ಯಾಲ್ಯೂ ಏನು 22/7, ರೇಡಿಯಸ್ ಏನಿದೆ 3 ಇದೆ, 3 ಇಂಟು 3. ಹೈಟ್ ಬಂದ್ಬಿಟ್ಟು H1 ಹೈಟ್ ಬಂದ್ಬಿಟ್ಟು ಏನು 14. ಓಕೆ, ಕೋನ್ 1 ಹೈಟ್ ಬಂದ್ಬಿಟ್ಟು 14. ಸೊ ಈ ಕ್ಯಾನ್ಸಲ್ ಮಾಡಿದ್ರೆ ಈ 3 ಕ್ಯಾನ್ಸಲ್ ಆಯ್ತು, 7 1 ಜಾ 7 2 ಜಾ. ಓಕೆ, ಸೊ ಎಷ್ಟಾಯ್ತು ಈಗ
3 2 6 6 2 12 6 2 12 plus 1 132. ಓಕೆ, ಅವ್ರು ಸೆಂಟಿಮೀಟರ್ ಕೊಟ್ಟಾರಂದ್ರೆ ವಾಲ್ಯೂಮ್ ಏನ್ ಬರ್ಬೇಕು, ನಾನು ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ಇದು ಬಂದ್ಬಿಟ್ಟು ವಾಲ್ಯೂಮ್ ಒಂದು, ಕೋನ್ ಒಂದು 132 ಅಂತ ಗೊತ್ತಾಯ್ತು. ಇಲ್ಲಿ ಬರೀತೀನಿ, ವಾಲ್ಯೂಮ್ ಆಫ್ ಕೋನ್ ಒಂದು ಎಷ್ಟು 132 ಸೆಂಟಿಮೀಟರ್ ಕ್ಯೂಬ್ ಅಂತ ಗೊತ್ತಾಯ್ತು. ಓಕೆ, ಈಗ ವಾಲ್ಯೂಮ್ ಆಫ್ ಕೋನ್ 2 ಕಂಡುಹಿಡಿಯೋಣ. ಓಕೆ, ಇಲ್ಲಿ 1 ಬದಲು 2 ಬರೀತೀನಿ. ಓಕೆ, ಈಗ ಇದಿಷ್ಟು ಅರೇಂಜ್ ಮಾಡ್ತೀನಿ. ಫಾರ್ಮುಲಾ ಸೇಮೇ. ಓಕೆ, ಈಗ ಇದೇನಾಗುತ್ತೆ ನೋಡ್ರಿ, 1/3 ಇಂಟು ಪೈ ವ್ಯಾಲ್ಯೂ 22/7. ರೇಡಿಯಸ್ ಏನು 3 ಇಂಟು 3ನೇ. ಹೈಟ್ ಬಂದ್ಬಿಟ್ಟು ಏನಿದೆ 7 ಇದೆ. ಓಕೆ, ಯಾಕಂದ್ರೆ ಹೈಟ್ ಆಫ್ ದ ಕೋನ್ 2 ಬಂದು 7. 7 7 ಕ್ಯಾನ್ಸಲ್, 3 3 ಕ್ಯಾನ್ಸಲ್, 22 3 66. ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ಓಕೆ, ಸೊ ಇದು ಬಂದ್ಬಿಟ್ಟು 66 ಸೆಂಟಿಮೀಟರ್ ಕ್ಯೂಬ್. ಇದು ಬಂದು ವಾಲ್ಯೂಮ್ ಆಫ್ ಕೋನ್ 2. ಓಕೆ, ಈಗ ಇದು ಎರಡು ಕಂಡಿಡಿದ್ವಿ. ಈಗ ನೆಕ್ಸ್ಟ್ ಏನ್ ಫೈಂಡ್ ಮಾಡಂತ ನೋಡೋಣ. ಈಗ ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾನೆ, ಆಲ್ಸೋ ಫೈಂಡ್ ದ ವಾಲ್ಯೂಮ್ ಆಫ್ ದ ರಿಮೈನಿಂಗ್ ಪೋರ್ಷನ್ ಆಫ್ ದ ಸಿಲಿಂಡರ್ ಆಫ್ಟರ್ ದ ಕೋನ್ಸ್ ಆರ್ ಹಾಲೋಡ್ ಔಟ್. ಈ ಸಿಲಿಂಡರ್ ಅಲ್ಲಿ ಈ ಎರಡು ಕೋನ್ ತೆಗೆದ್ಮೇಲೆ ಓಕೆ ಉಳಿದಿದ್ ವಾಲ್ಯೂಮ್ ಹೇಳ್ಬೇಕು. ಓಕೆ, ಸೊ ಅವಾಗ ಹೆಂಗ್ ಬರಿತೀವಿ, ವಾಲ್ಯೂಮ್ ರಿಮೈನಿಂಗ್ ಬಂದ್ಬಿಟ್ಟು, ಸೊ ಏನ್ ಬರೀಬೇಕು, ವಾಲ್ಯೂಮ್ ಆಫ್ ಸಿಲಿಂಡರ್. ಓಕೆ, ಆ ಸಿಲಿಂಡರ್ ಅಲ್ಲಿ ಏನೇನ್ ಮೈನಸ್ ಮಾಡಬೇಕು, ಮೈನಸ್ ವಾಲ್ಯೂಮ್ ಆಫ್ ಕೋನ್ 1 ಮೈನಸ್ ವಾಲ್ಯೂಮ್ ಆಫ್ ಕೋನ್ 2 ಮಾಡಬೇಕು. ಈಗ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನು, πr² H ಮೈನಸ್ ವಾಲ್ಯೂಮ್ ಆಫ್ ಕೋನ್ 1 132, ವಾಲ್ಯೂಮ್ ಆಫ್ ಕೋನ್ 2 ಏನು 66 ಅಂತ ಗೊತ್ತು. ಈಗ ಸಬ್ಸ್ಟಿಟ್ಯೂಟ್ ಮಾಡಿ, ಪೈ ವ್ಯಾಲ್ಯೂ 22/7, ರೇಡಿಯಸ್ ಏನು 3 ಇಂಟು 3. ಹೈಟ್ ಬಂದ್ಬಿಟ್ಟು ಏನಿದೆ ನೋಡ್ರಿ, ಇಲ್ಲಿ ಹೈಟ್ ಬಂದ್ಬಿಟ್ಟು ಟೋಟಲ್ ಹೈಟ್ ಆಫ್ ದ ಸಿಲಿಂಡರ್ 21 ಇದೆ. ಸೊ ಇಲ್ಲಿ 21 ತಗೋಬೇಕು. ಮೈನಸ್ 132 ಮೈನಸ್ 66, 7 1 7 3 ಸೊ ಈಗ ನೋಡ್ರಿ, ಈಗ ಏನು ಉಳಿತು, 3 3 9 9 3 27. ಸೊ 22 ಇಂಟು 27 ಉಳಿತು. ಈಗ ನೀವು ನೋಡಿದ್ರೆ 27 2 54. ಓಕೆ, 5 ಕ್ಯಾರಿ, 27 2 54 ಪ್ಲಸ್ 5 594 ಆಗುತ್ತೆ. 594. ಎರಡು ಮೈನಸ್ ಇದೆ, ಮೈನಸ್ ಸೈನ್ ಹಾಕಿ ಆಡ್ ಮಾಡಬೇಕು. 2 + 6 8, 3 + 6 9 1. ಓಕೆ, ಸೊ 198 ಆಯ್ತು. ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 594 ಅಲ್ಲಿ ನಾನು ಎಷ್ಟು ಸಬ್ಟ್ರಾಕ್ಟ್ ಮಾಡಬೇಕು, 198 ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಈಗ ನೀವು ನೋಡಿ 14 8 ಹೋದ್ರೆ 6, ಇದು 8 ಆಯ್ತು. ಓಕೆ, ಇದು 4 ಆಗುತ್ತೆ. 4 ತಗೊಂಡ್ರೆ 18 ಅಲ್ಲಿ 9 ಹೋದ್ರೆ 9, 4 ಅಲ್ಲಿ 1 ಹೋದ್ರೆ 3. ಸೊ 396. ಓಕೆ, ಇದು ಬಂದ್ಬಿಟ್ಟು ವಾಲ್ಯೂಮ್ ರಿಮೈನಿಂಗ್ ಇನ್ ದ ಸಿಲಿಂಡ್ರು. ಓಕೆ, ಸೊ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವ್ ಏನ್ ಬರೀಬೇಕು, ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ಓಕೆ, ಸೊ ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಕ್ಲಾಸ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ, ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡುತ್ತೆ. ಓಕೆ, ಆಮೇಲೆ ಅದರಲ್ಲಿ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುತ್ತೆ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಅದರಲ್ಲಿ ಹಾಕುತ್ತೆ. ಓಕೆ, ಸೊ ನೀವೇನ್ ಮಾಡ್ರಿ, ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ. ಓಕೆ, ನಾನ್ ನಿಮಗೆ ಫೋನ್ ಮಾಡ್ಬಿಟ್ಟು ಪ್ರೊಸೀಜರ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಅದ್ರ ಜೊತೆಗೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರು ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರದ್ದೊಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.